ನಾವು ಎಲ್ಲರೂ ಕೂಡಿ ಪ್ರಾರ್ಥನೆಯನ್ನು ಗೈಯೋಣ. ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಗವಾಯಿಗಳದ್ದು ನಮಃ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು, ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಾಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಸುಮಾರು 11 ದಿನಗಳ ಕಾಲ ಚರಿತ್ರೆಗೆ ನಿಮ್ಮೆಲ್ಲರಿಗೆ ಆ ಮಹಾತಾಯಿಯ ಒಂದು ವಿಚಾರವನ್ನು ತಿಳಿಸ್ಕೊಡ್ಬೇಕಾಗಿದೆ. ಅಂತಹ ಮಹಾತಾಯಿಯಾಗಿರ್ತಕ್ಕಂಥ ಇಟಗಿಯ ಭೀಮಾಂಬಿಕೆಯ ಮಹಾಚೇತನಕ್ಕೆ ಹಣೆಮಣೆದು ಈ ಒಂದು ಸಮಾರಂಭವನ್ನು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನು ಮಾಡಿದಂಥ ಆತ್ಮೀಯರಾದ ಶ್ರೀ ಅಳ್ಳೊಳ್ಳೆ ಮಠದ ಪೂಜ್ಯ ಶ್ರೀಶೈಲ ಮಹಾಸ್ವಾಮಿಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಫೋಟೋ ಪೂಜೆಯನ್ನು ನೆರವೇರಿಸುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಚಾಲನೆಗೊಳಿಸಿದಂಥ ಪೂಜ್ಯ ಶರಣರಾದ ಆರೂಢ ಮಠದ ಬಸವಲಿಂಗ ಪೂಜ್ಯ ಶರಣರಲ್ಲಿ ಭಕ್ತಿಯ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ವೇದಿಕೆ ಮೇಲೆ ಆರೋಗ್ಯ ಇಲಾಖೆಯಿಂದ ಆಗಮಿಸಿದಂಥ ನಮ್ಮ ಬಿರಾದರ್ ಸರ್ ಅವರೇ, ನಮ್ಮ ನಿಂಗಪ್ಪ ಸರ್ ಅವರೇ, ಶ್ರೀ ಮಾರ್ತಾಂಡ್ ಸರ್ ಅವರೇ, ಸುಮಾರು 11 ದಿನಗಳ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಸಂಗೀತದೊಂದಿಗೆ ತಮ್ಮೆಲ್ಲರ ಮನಸ್ಸಿಗೆ ಉತ್ಸಾಹವನ್ನು ನೀಡಲು ಆಗಮಿಸಿರುವಂಥ ಸಾವಳಗಿಯ ಶಿವಲಿಂಗೇಶ್ವರದ ಮಠದ ಆ ಗದ್ದುಗೆಯ ಪೂಜೆಯನ್ನು ಮಾಡ್ತಾ ಇರುವಂಥ, ಬಹುಶಃ ಇವರು ತಂದೆ ತಾಯಿ ಮಾಡ್ತಾ ಇದ್ದಾರೆ ಅಂತ ನಮ್ಮ ಶಾಂತಕುಮಾರ್ ಸಾವಳಗಿಯವರೇ, ಈ ಕಾರ್ಯಕ್ರಮದಲ್ಲಿ ಸುಮಾರು 35 ವರ್ಷದಿಂದ ನಮ್ಮ ಜೊತೆಗೆ ತಬಲಾ ಬಾರಿಸ್ತಾ ಇದ್ದಾನೆ ನಮ್ಮ ಗಜಾನನ ಹೂಗಾರ್. ಬಹುಶಃ ನಮ್ಮ ಗಜಾನನ ಹೂಗಾರ್ ಅವರೇ, ಈ ಸಮಾರಂಭದಲ್ಲಿ ಮೊದಲನೇ ದಿನ ಆದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಂಥ ಯಾವತ್ತೂ ನಮ್ಮ ತಾಯಿ ಬಳಗವೇ, ಶರಣರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಒಂದು ಕಡೆ ಅಲ್ಲಮರು ಬಹಳ ಸುಂದರವಾದಂಥ ಒಂದು ವಚನವನ್ನು ಹೇಳ್ಕೊಂಡು ಬರ್ತಾರೆ. ಬಹಳ ಅದ್ಭುತವಾದಂಥ ವಿಚಾರವನ್ನು ಅವರು ಪ್ರಸ್ತುತಪಡಿಸ್ಕೊಂಡು ಬರ್ತಾರೆ. ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಜ್ಞಾನದೀಪ್ತಿಯ ಬೆಳಗುವ ತೈಲವಾವುದೆಂದಡೆ ಸದುಮಾನ್ಯರ ನುಡಿಗಣನ ಅಂತ ಹೇಳ್ತಾರೆ ಅವರು. ಜ್ಞಾನದೀಪ್ತಿಯ ಬೆಳಗುವ ತೈಲವಾವುದೆಂದಡೆ ಸದುಮಾನ್ಯರ ನುಡಿಗಣನದಿಂದೊಸರುವ ವಸರು ಅಂತ ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ. 2 ಕಡೆ ಹೇಳ್ತಾರೆ ಅವರು. ಇಲ್ಲೇ ಇಷ್ಟೊತ್ತು ಮಠ ಶ್ರೀಶೈಲ ಸ್ವಾಮಿಗಳು ದೀಪ ಬೆಳಗಿಸಿದ್ರು. ಆ ದೀಪ ಬೆಳಗಲಿಕ್ಕೆ ಕಾರಣ ಏನು? ಅದರೊಳಗಿರ್ತಕ್ಕಂಥ ಎಣ್ಣೆ ಇದ್ದಾಗ ದೀಪ ಬೆಳಗ್ತದೆ. ಆ ದೀಪ ಬೆಳಗಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಆ ಎಣ್ಣೆ. ಹೆಂಗೆ ಎಣ್ಣೆಯನ್ನು ಹಾಕಿದಾಗ ದೀಪ ಬೆಳಗ್ತಾ ಇದೆಯೋ ಹಾಗೆ ಅದರಂತೆ ಈ ಮನುಷ್ಯನಲ್ಲಿಯೂ ಕೂಡ ಒಂದು ದೀಪ ಬೆಳಗ್ತಾ ಇದೆ, ಸದಾಕಾಲ ದೀಪ ಬೆಳಗ್ತಾ ಇದೆ. ಯಾವ ದೀಪ? ಜ್ಞಾನದ ದೀಪ. ಅದಕ್ಕೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅಂತ ಹೇಳಿದರು. ಜ್ಯೋತಿಯ ಬಲದಿಂದ ತಮಂಧದ ಕೇಡ ನೋಡಯ್ಯ ಅಂತ ಹೇಳಿದರು. ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡ ನೋಡಯ್ಯ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಮನುಷ್ಯನಲ್ಲಿ ಒಂದು ದೀಪ ಬೆಳಗ್ತಾ ಇದೆ ಅಂತ ಕೇಳಿದ್ರೆ ಯಾವ ದೀಪ?
ಜ್ಞಾನದ ದೀಪ, ಲ್ಯಾಂಪ್ ಆಫ್ ನಾಲೆಜ್, ಜ್ಞಾನದ ದೀಪ. ಆ ಜ್ಞಾನದ ದೀಪ ಬೆಳಗಬೇಕು ಅಂತ ಕೇಳಿದರೆ ಬತ್ತಿ ದೀಪ ಬೆಳಗಬೇಕಾದ್ರೆ ಎಣ್ಣೆ ಹಚ್ಚಬೇಕು, ಅದಕ್ಕೆ ಲ್ಯಾಂಪಿಂದ ದೀಪ ಹಚ್ಚಬೇಕು. ಅಂದಾಗ ಆ ದೀಪ ಹೆಂಗೆ ಬೆಳಗ್ತಾ ಇದೆಯೋ ಹಾಗೆ ನಮ್ಮಲ್ಲಿರುವಂಥ ಜ್ಞಾನದ ದೀಪ ಬೆಳಗಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ನಾವೆಲ್ಲರೂ ಕೂಡಿ ಅನುಭವದ ತೈಲವನ್ನು ಹಾಕಿ ಜ್ಞಾನದ ದೀಪವನ್ನು ಹಚ್ಕೋಬೇಕಾಗ್ತದೆ, ಜ್ಞಾನದ ದೀಪವನ್ನು ಹಚ್ಕೋಬೇಕಾಗ್ತದೆ. ಅಂದಾಗ ಈ ಜ್ಞಾನದ ದೀಪ್ತಿಯ ಬೆಳಗುವ ತೈಲವಾವುದೆಂದಡೆ ಸದುಮಾನ್ಯರ ನುಡಿಗಡನ. ಆ ಎಣ್ಣೆ ಎಲ್ಲಿ ಸಿಗ್ತದೆ? ಯಾವುದೋ ಅಂಗಡಿಯಾಗ ಸಿಗಂಗಿಲ್ಲ, ಬಜಾರ್ದಾಗ ಹೋದ್ರೆ ರೊಕ್ಕ ಕೊಟ್ಟರೆ ಸಿಗಂಗಿಲ್ಲ ಆ ಎಣ್ಣೆ. ಈ ಎಣ್ಣೆ ಸಿಕ್ಕಿತ್ತು, ಅಡುಗೆ ಮಾಡು ಎಣ್ಣೆ, ದೀಪಕ್ಕೆ ಹಾಕು ಎಣ್ಣೆ ಸಿಕ್ಕಿತ್ತು. ಆ ಎಣ್ಣೆ ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರೆ ಸದುಮಾನ್ಯರ ನುಡಿಗಡನ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡವುದ ಮಾಣ್ಬುದೇ, ಕಡೆಗೀಲು ಬಂಡಿಗಾದಾರ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ ಅಂತ ಹೇಳ್ತಾ ಇದ್ದಾರೆ. ಈ ಒಡಲೆಂಬ ಬಂಡಿಗೆ ಒಳ್ಳೆ ಒಂದು ಕೀಲನ್ನು ಹಾಕಿದ್ರು, ಒಂದು ಬಂಡಿ ಕೀಲನ್ನು ಹಾಕಿದ್ರೆ ಹೆಂಗ ಆ ಬಂಡಿ ದಡವನ್ನ ಸೇರ್ತಾ ಇದೆಯೋ ಹಾಗೆ ಈ ಒಡಲೆಂಬ ಬಂಡಿ, ದೇಹ ಅನ್ನುವಂಥ ಬಂಡಿ, ಇದಕ್ಕೆ 5 ಕುದುರೆ ಅದಾವಂತ್ರೆ. 5 ಆ ರಥಕ್ಕೆ 5 ಕುದುರೆ ಹಾಕಿರ್ತಾರಲ್ಲ, ಕಟ್ಟಿರ್ತಾರಲ್ಲ. ಇಲ್ಲಿನ ರಥಕ್ಕೆ ಟಾಂಗಾಕ ಒಂದೊಂದು ಇರ್ತಾವ, ಆದ್ರೆ ಈ ದೇಹಕ್ಕೆ ಶ್ರೀಕೃಷ್ಣ ಹತ್ತಿದಂಥ ರಥಕ್ಕೆ ಎಷ್ಟದಾವು? 5 ಅದಾವ ನೋಡ್ರಿ. 5 ಯಾಕಿಟ್ರು, 10 ಯಾಕೆ ಹಾಕ್ಲಿಲ್ಲ? ಒಂದು ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ. 10 ಯಾಕೆ ಹಾಕ್ಲಿಲ್ಲ? 5 ಯಾವುವು ಅಂತ ಕೇಳಿದ್ರೆ ಈ ದೇಹಕ್ಕಿರ್ತಕ್ಕಂಥ 5 ಕುದುರೆಗಳು ಯಾವುವು ಅಂತ ಕೇಳಿದ್ರೆ ಇಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥ ಕುದುರೆಗಳು, ಪಂಚ ಇಂದ್ರಿಯಗಳನ್ನುವಂಥ ಕುದುರೆಗಳದಾವ. ಇದು ಕಟ್ಟ್ಯಾರವನ್ನ. ಅವನ್ನ ಯಾವ್ದು ಓಡ್ಸಾಕತ್ತೈತೆ ಅಂತ ಕೇಳಿದ್ರೆ ಆತ್ಮ ಅನ್ನುವಂಥ ಕುತ್ಕೊಂಡಾನ, ಅವನು ಓಡ್ಸಾಕತ್ತಾನ. ಮನಸ್ಸು ಅನ್ನುವಂಥ ಲಗಾಮಿದೆ ಅಲ್ಲಿ. ನೋಡಿ ಹೆಂಗಿದೆ ಇದು ಬಂಡಿ ಓಡ್ತಾ ಇದೆ. ಆ ಕುದುರೆ ಹೆಂಗದಾವ ಅಂತ ಕೇಳಿದ್ರೆ ಒಂದಕ್ಕೊಂದು ಸಮ ಇಲ್ಲ. ಆ ಕುದುರೆಗೆ ನಾವು ಚೆನ್ನಾಗಿ ಕೀಲು ಹಾಕ್ಕೊಂಡು ಆ ಕುದುರೆ ದಡಕ್ಕೆ ಸೇರಿಸ್ಬೇಕು, ಕುದುರೆ ಚೆನ್ನಾಗಿ ಹೋಗಬೇಕು, ರಥ ನಾವು ಹೋಗುವಂಥ ಊರಿಗೆ ಹೋಗಬೇಕು ಅಂತ ಕೇಳಿದ್ರೆ ಅದಕ್ಕೇನು ಹಾಕ್ಕೋಬೇಕು? ಜ್ಞಾನ, ಜ್ಞಾನ ಅನ್ನುವಂಥ ಕೀಲು ಹಾಕ್ಕೋಬೇಕು. ಕಾಲುಗಳೆರಡು ಗಾಲಿ ಕಡಯ್ಯ, ಕಾಲುಗಳೆರಡು ಗಾಲಿ ಕಡಯ್ಯ, ದೇಹವು ತುಂಬಿದ ಬಂಡೆ ಕಡಯ್ಯ, ದೇಹವು ತುಂಬಿದ ಬಂಡೆ ಕಡಯ್ಯ. ಕಾಲುಗಳೆರಡು ಗಾಲಿ ಕಡಯ್ಯ, ಕಾಲುಗಳೆರಡು ಗಾಲಿ ಕಡಯ್ಯ, ದೇಹವು ತುಂಬಿದ ಬಾಡೆ ಕಂಡಯ್ಯ, ದೇಹವು ತುಂಬಿದ ಬಾಡೆ ಕಂಡಯ್ಯ. ಕಾರುಗಳರಡು ಗಾಲಿ ಕಡಯ್ಯ. ಬಂಡಿಯ ಬಡೆವ ರೈಬರು ಮಾನಿಸರು, ಬಂಡಿಯ ಬಡೆವ ರೈಬರು ಮಾನಿಸರು, ಒಬ್ಬರಿಗೆ ತಬ್ಬರು ಸಮವಿಲ್ಲವಯ್ಯ. ಗುಹೇಶ್ವರ ಅದರ ತುಮುರಿಯಿತು ಗುಹೇಶ್ವರ. ಕಾಲುಗಳೆರಡು ಗಾಲಿ ಕಡಯ್ಯ,
ಹೊಡೆವ ಇವರು ಮಾನಿಸರು ಬಂಡಿಯ ಹೊಡೆವ ಇವರು ಮಾನಿಸರು ಒಬ್ಬರಿಗೆ ತಪ್ಪರು ಸಮವಿಲ್ಲವೈ ಒಬ್ಬರಿಗೆ ತಪ್ಪರು ಸಮವಿಲ್ಲವಯ್ಯ ಇದರೀಚಯನರಿತು ನಡೆಯದಿತ್ತೋಣೆ ಇದರೀಚಯನರಿತು ನಡೆಯದಿತ್ತೋಣೆ ಅದರ ತುಮುಯಿತು ಗುಹೇಶ್ವರ ಅದರ ತುಮುರುಯಿತು ಗುಹೇಶ್ವರ ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವು ತುಂಬಿದ ಬಡಿ ಕಂಡಯ್ಯ ಕಾಲುಗಳೆರಡು ಗಾಲಿ ಕಂಡಯ್ಯ ಗಾಲಿ ಕಂಡಯ್ಯ ಗಾಲಿ ಕಂಡಯ್ಯ ಗಾಲಿ ಕಂಡಯ್ಯ. ಗವಾಯಿಗಳು ಹಾಡಿದ್ರಲ್ಲ, ಕಾಲುಗಳೆರಡು ಗಾಲಿ ಕಂಡಯ್ಯ. ಎಷ್ಟು ಚಂದ ಹೇಳ್ಯಾರ ಪ್ರಭುದೇವರು ಆ ವಚನ ಹೇಳಿದ್ದಾರೆ. ಕಾಲುಗಳೆರಡು ಗಾಲಿ ಕಂಡಯ್ಯ ದೇಹವು ತುಂಬಿದ ಬಂಡಿ ಕಂಡಯ್ಯ ಹೇಳ್ತಾರೆ. ನೋಡಿ ಮುಂದೆ ಹೇಳ್ತಾರೆ, ಬಂಡಿಯ ಹೊಡೆವವರು ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮನಿಲ್ಲವಯ್ಯ. ಎಷ್ಟು ಚಂದ ಹೇಳ್ತಾರೆ ಅವರು. ಅದರ ಇಚ್ಛೆಯನರಿದು ಹೊಡೆಯದಿದ್ದರೆ ಅದರ ಅಚ್ಚು ಮುರಿಯಿತ್ತು ಕೇಳ ಗುಹೇಶ್ವರ. ಬಹಳ ಅದ್ಭುತವಾದಂಥ ವಚನ. ಅದಕ್ಕೆ ಈ ಬಂಡಿ ಸರಿಯಾದ ದಾರಿಯೊಳಗೆ ನಡಿಬೇಕಾಗಿತ್ತು ಅಂತ ಕೇಳಿದರೆ ಏನಾಗಬೇಕು ಅಂತ ಕೇಳಿದರೆ, ಈ ಬಂಡಿ ಒಳಗಡೆ ಚಲೋ ಚಲೋ ಸರಕನ್ನು ತುಂಬ್ಕೋಬೇಕಾಗಿದೆ. ಬ್ಯಾಡಾಗಿದ್ದು ತೆಗೆದು ಬೇಕಾದ್ದು ಹಾಕೋದು. ಒಂದು ಮೂರ್ತಿ ಮಾಡಿರ್ತಾನೆ ಒಂದು ಶಿಲ್ಪಿ, ಮೂರ್ತಿ ಏನು ಬದ್ನಿಕಾಯಿ ಗಿಡದ ನಂಗೆ ಬದ್ನಿಕಾಯಿ ಹಾಗೆ ಇರಂಗಿಲ್ಲ. ಒಂದು ಕಲ್ಲಾಗಿರ್ತದೆ, ಬಂಡೆಯಾಗಿರ್ತದೆ. ಆ ಬಂಡಿಯೊಳಗಡೆ ಬೇಡಾದ್ದನ್ನು ತೆಗಿತಾನೆ, ಬೇಕಾದ್ದನ್ನು ಇಡ್ತಾನೆ. ಅವಾಗ ಅದೊಂದು ಮೂರ್ತಿಯಾಗಿ ಪರಿವರ್ತನೆ ಆಗ್ತದೆ, ಮೂರ್ತಿ ಆಗ್ತದೆ. ಹಂಗೆ ಈ ದೇಹದೊಳಗೆ ಬ್ಯಾಡಾಗಿದ್ದನ್ನು ತೆಗಿಬೇಕು, ಬೇಕಾದ್ದನ್ನು ಇಟ್ಟುಬಿಟ್ರೆ ಈ ದೇಹ ಏನಾಗ್ತದೆ ಅಂತ ಕೇಳಿದ್ರೆ ಇಟಗಿ ಭೀಮಾಂಬಿಕೆ ಆಗ್ತದೆ, ಇಟಗಿ ಭೀಮಾಂಬಿಕೆ ಆಗ್ತದೆ. ಮನಸ್ಸು ಆ ರೀತಿ ಪರಿವರ್ತನೆ ಆಗ್ತದೆ. ಅದಕ್ಕೆ ಕರ್ಣಕ್ಕೆ ಶೃಂಗಾರ ಯಾವುದು ಅಂತ ಕೇಳಿದರೆ ಕಿವ್ಯಾಗ ಹಾಕ್ಕೊಳ್ಳೋ ಬೆಂಡಾಲಿ ಎಲ್ಲ. ನಮ್ಮ ಶರಣರು ಹೇಳ್ತಾರೆ, ಕಿವ್ಯಾಗ ಹೊರಗೆ ಹಾಕ್ಕೋಬೋದು ಚಂದ ಕಾಣಲಿಕ್ಕೆ, ಒಳಗೆ ಶೃಂಗಾರ ಕಾಣಬೇಕಾಗಿತ್ತು ಅಂತ ಕೇಳಿದರೆ, ನಮ್ಮ ಶರಣರಿಗೆ ಶೃಂಗಾರ ಆಗಬೇಕಾಗಿತ್ತು ಅಂತ ಕೇಳಿದರೆ ಕರ್ಣಕ್ಕೆ ಶೃಂಗಾರ ಯಾವುದು ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಪುರಾತನರ ಸುಗೀತಂಗಳ ಕೇಳುವುದು. ಈ ಕಿವಿಗೆ ಶೃಂಗಾರ ಯಾವುದು ಅಂತ ಕೇಳಿದರೆ, ಇಂಥ ಶರಣರ ಚರಿತ್ರೆಯನ್ನು ಒಂದು ತಾಸು ಕುತ್ಕೊಂಡು ನಾವು ಕೇಳಿಬಿಟ್ವಿ ಅಂತ ಕೇಳಿದರೆ ಅದಕ್ಕೆ ಶೃಂಗಾರ ಸಿಗ್ತದೆ. ವಿಶೇಷವಾಗಿ ಆಷಾಢ ಮಾಸ ಗುರುಪೌರ್ಣಿಮೆಯ ಅಂಗವಾಗಿ ಈ ಅನುಭವದ ಅಮೃತವನ್ನು, ಅಡುಗೆಯನ್ನು ಒಂದು 11 ದಿನಗಳ ಕಾಲ ನಾವು ಮಾಡಿ ಉಣಿಸ್ಬೇಕಾಗ್ಯದ. ಭಾಳ ಎಕ್ಸ್ಪ್ಯಾಂಡ್ ವಿಷಯ ಮಾಡೋದಿಲ್ಲ ಇವತ್ತು ನಾನು. ಯಾಕಂತ ಕೇಳಿದ್ರೆ ನಮ್ಮ ಶರಣರು ಒಂದಿಷ್ಟು ಮಾತಾಡೋರು ಅದಾರ. ನಾಳಿಂದ ಕರೆಕ್ಟ್ 7 ಗಂಟೆಗೆ ನಮ್ಮ ಸಂಗೀತಗಾರರು ವೇದಿಕೆಗೆ ಬರ್ತಾರೆ. ದಯವಿಟ್ಟು ತಾವು ತಿಳ್ಕೊಬೋದು. ಟೈಮ್ನಲ್ಲಿ ಏನಿದ್ರೂ ಒಟ್ಟು ರಾಜಿ ಮಾಡೋಂಗಿಲ್ಲ ನಾನು, ಒಟ್ಟು ಟೈಮ್ನಲ್ಲಿ ರಾಜಿ ಆಗೋದಿಲ್ಲ. 7ಕ್ಕೆ ಸಂಗೀತಗಾರರು ಬರ್ತಾರೆ, 7:15 ಹಾಡ್ತಾರೆ. ನಾ ಕರೆಕ್ಟ್ 7:15 ವೇದಿಕೆಗೆ ಬರ್ತೇನೆ. 8ಕ್ಕೆ ಇನ್ನೂ 5 ನಿಮಿಷ ಕಡಿಮೆ ಇದ್ದಾಗ ಬಿಟ್ಟು ಬಿಡ್ತೀನಿ. 5 ನಿಮಿಷ ಮಂಗಳಾರತಿ ಮಾಡ್ತೀವಿ. ಕರೆಕ್ಟ್ 8:15 ಮುಗಿಸ್ತೀವಿ. ಮುಂದೆ ಬಿಸಿ ಬಿಸಿ ಪ್ರಸಾದ ಆಗಿರ್ತದೆ. ನೀವು 1 ತಾಸರ ಊಟ ಮಾಡಿರಿ, 9ರ ಊಟ ಮಾಡಿರಿ, ಅದು ನಿಮಗೆ ಬಿಟ್ಟಿದ್ದು. ಮುಂದೆ ನನ್ನ ಟೈಮನ್ನು ನಾ ಮಾತ್ರ ಕರೆಕ್ಟ್ ತಗೊಂಡು ನಿಮ್ಮ ಮುಂದಿನ ಕೆಲಸಕ್ಕೆ ನಾನು ಆ ಉದ್ದಿನ ಕಡ್ಡಿತೀನಿ. 8:15 ಕರೆಕ್ಟ್ ಬಿಟ್ಟು ಬಿಡ್ತೇವೆ. 5 ನಿಮಿಷ ಮಂಗಳಾರತಿ ಇರ್ತದೆ. ಅದಕ್ಕೆ ದಯವಿಟ್ಟು ತಾವೆಲ್ಲ ಟೈಮಿಗೆ ಬೆಲೆಯನ್ನು ಕೊಟ್ಟು ಕರೆಕ್ಟ್ ಇಲ್ಲಿ ಬಂದು ಕುಂತ್ರಿ ಅಂದರೆ ಟೈಮ್ ಒಟ್ಟು ಹೆಚ್ಚು ಕಡಿಮೆ ಮಾಡೋಂಗಿಲ್ಲ. ಅದಕ್ಕೆ ನಾವು ಹಂಗೆ ಮಾಡ್ತೀವಿ. ಇವತ್ತು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಯಾಕಂತ ಕೇಳಿ ಇವತ್ತು ಪ್ರಾರಂಭೋತ್ಸವ, ಅದಕ್ಕಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ.
ನಾಳೆ ನಮ್ಮ ತಾಯಂದಿರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬರಬೇಕು. ಕರೆಕ್ಟ್ ವೇಳೆಗೆ ಸರಿಯಾಗಿ ಬಿಡ್ತೀವಿ, ಏನೂ ಹೆಚ್ಚು ಕಡಿಮೆ ಏನೂ ಮಾಡೋದಿಲ್ಲ. ಅದಕ್ಕಾಗಿ ನಮ್ಮ ಶರಣರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾರೆ. ಬಹಳ ಮಂದಿ ಎಲ್ಲರೂ ಕೂಡಿ ನೀವು ಒಂದು 11 ದಿನ ಇಟಗಿ ಭೀಮಾಂಬಿಕೆ ಚರಿತ್ರೆ ಅಂತ ಕೇಳಿದರೆ ಬಹಳ ಅದ್ಭುತವಾದಂಥ ಚರಿತ್ರೆ. ಒಬ್ಬ ಹೆಣ್ಮಗಳು ಒಬ್ಬ ಗುರುವಿನ ಕೃಪೆಯಿಂದ ಏನೇನು ಸಾಧಿಸ್ಬೋದು ಅನ್ನೋದಕ್ಕೆ ಇಟಗಿ ಭೀಮಾಂಬಿಕೆಯ ಕಾರಣ. ಎಷ್ಟು ತಪಸ್ಸು ಮಾಡ್ತಾಳಕ್ಕಿ, ಏನಕ್ಕಿ ಅಂದಿದ್ದೆ ಕುಂತಿದ್ದೆ ಪವಿತ್ರ ಕ್ಷೇತ್ರ ಆಗ್ತದೆ, ಅಂದಿದ್ದೆ ಅವಳು ಏನಂತಾಳು ಅದಾಗಿಬಿಡ್ತತಿ. ಯಾಕೆ ಅಂತ ಕೇಳಿದರೆ ಅವಳು ನಡೆದಂಥ ಮಾರ್ಗ ಹೆಂಗಿತ್ತು ಅದನ್ನು ಸ್ವಲ್ಪ ನಾವು ಇನ್ನು 10 ದಿನ ಉಳಿತು ನೋಡ್ಕೊಂಡು ಬರೋಣ. ಅದನ್ನು ನೋಡೋಕೆ ನೀವೆಲ್ಲರೂ ದಿನ ವೇಳೆಗೆ ಸರಿಯಾಗಿ ಶ್ರೀಮಠಕ್ಕೆ ಆಗಮಿಸ್ರಿ. ಇಲ್ಲಿ ಜ್ಞಾನಪ್ರಸಾದ ಅನ್ನಪ್ರಸಾದವನ್ನು ಎರಡನ್ನೂ ಕೂಡ ನಮ್ಮ ಸಮಿತಿಯವರು ದಿನಾನು ತಮಗೆ ಮಾಡ್ಕೊಂಡು ಬರಾಕತ್ತಾರೆ. ಜ್ಞಾನಪ್ರಸಾದ ಆದ್ಗುಟ್ಲೆ ಮುಂದೆ ಅನ್ನಪ್ರಸಾದ ಇರ್ತದೆ. ಬಹುಶಃ ಇವತ್ತು ಪ್ರಾರಂಭದ ದಿನ ಆಗಿರೋದ್ರಿಂದ ಇವತ್ತು ಒಂದು ದಿವಸ ಬಹುಶಃ ಪ್ರಸಾದ ವ್ಯವಸ್ಥೆ ಇನ್ನೂ ಮಾಡಿಲ್ಲ. ಈಗಾಗಲೇ ರೆಡಿ ಮಾಡಕತ್ತಾರೆ. ತಾವೆಲ್ಲರೂ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೋದು. ಆಗಲೇ ಅದನ್ನೂ ರೆಡಿ ಮಾಡಿಬಿಟ್ಟಾರೆ ನಮ್ಮ ಸಮಿತಿಯವರು. ನಾಳಿಂದ ವ್ಯವಸ್ಥಿತವಾಗಿ ಇನ್ನೂ ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ, ನಾಳೆ ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡ್ಕೊಂಡು ಬರ್ತದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಯಂದಿರು ನಮ್ಮ ಶರಣರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ತೀರಿ. ಆ ಜಗನ್ಮಾತೆಯ ದಾನೇಶ್ವರಿಯ ಮತ್ತು ಭೀಮಾಂಬಿಕೆಯ ಕೃಪೆಗೆ ಪಾತ್ರ ಹಾಕಿರಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ಇವತ್ತು ವಿಶೇಷವಾಗಿ ನಮ್ಮ ಬಸವಲಿಂಗ ಶರಣರು ನಮ್ಮ ಶ್ರೀಶೈಲ ಸ್ವಾಮಿಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ಅಂತಂದರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಧನ್ಯವಾದಗಳನ್ನು ನಾನು ಹೇಳ್ತಾ, ಬಹುಶಃ ನಮ್ಮ ಆರೋಗ್ಯ ಇಲಾಖೆ ಬಿರಾದರ್ ಸರ್ ಮತ್ತು ನಮ್ಮ ಸರ್ ಮತ್ತು ಇವರು ಮಾರ್ತಾಂಡ್ ಸರ್ ಇವರೆಲ್ಲ ಬಂದಾರೆ. ಇವತ್ತು ನಿಜವಾದ ಅತಿಥಿಗಳು ಅವರೇ. ನಾನು ನಿಜವಾಗ್ಲೂ ಅವ್ರಿಗೇನು ಇವತ್ತು ಇನ್ವೈಟ್ ಮಾಡಿದ್ದಿಲ್ಲ, ಅವ್ರು ಪುರಾಣ ಕೇಳಕ್ಕೆ ಬಂದಾರೆ. ಅವ್ರನ್ನೇ ವೇದಿಕೆ ಮೇಲೆ ಕುಂದರ್ಸಿಬಿಡ್ರಿ ಅಂತ ಹೇಳಿದೆ. ಅವರ ವೇದಿಕೆ ಮೇಲೆ ಇವತ್ತು ಅತಿಥಿಗಳಾಗಿ ಕೂತ್ಕೊಂಡಾರೆ. ದಿನಾನು ನಾವು ಸೇವೆ ಮಾಡ್ಲಿಕ್ಕೆ ಬರ್ತೀವಿ ರೀ ಮುತ್ಯಾರ ಮಠಕ್ಕೆ ಅಂತ ಹೇಳಿ ಅವ್ರು ಬಂದು ಹೇಳಿದರು. ಬನ್ನಿರಿ, ಮಠ ನಿಮ್ಮದೇ ಇದೆ ಅಲ್ಲ, ಸೇವೆ ಮಾಡಿರಿ, ನಿಮ್ಮದೇನಿದೆ ಇಲ್ಲಿ ಸಲ್ಲಿಸ್ರಿ ಅಂತ ಹೇಳಿದಾಗ ಇವತ್ತು ಬಹುಶಃ ಭಾಳ ಭಕ್ತಿಯಿಂದ ಅವರು ವೇದಿಕೆ ಮೇಲೆ ಅತಿಥಿಗಳಾಗಿ ಅಲಂಕರಿಸಿದ್ದಾರೆ. ಅವ್ರಿಗೂ ಕೂಡ ತಾವೆಲ್ಲರೂ ಅನಂತ ಧನ್ಯವಾದಗಳನ್ನು ತಮ್ಮೆಲ್ಲರ ಪರವಾಗಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸೇವೆ ನಿರಂತರವಾಗಿ ಹೀಗೆ ಶ್ರೀಮಠಕ್ಕೆ ಸಲ್ಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಈಗ ನಮ್ಮ ಬಸವಲಿಂಗ ಶರಣರು ಒಂದು 5 ನಿಮಿಷ ಮಾತನಾಡ್ತಾರೆ. ಮಾತಾಡಿದ ಮೇಲೆ ನಾವೆಲ್ಲರೂ ಪ್ರವಚನಕ್ಕೆ ಮಹಾಮಂಗಲವನ್ನು ಗೈಯೋಣ. ಓಂ ಬಸವ.